ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಏನು ನಗ್ತಾಯಿದ್ದೀರಾ? ಏನೂ ಇಲ್ಲಪ್ಪ. ಓ, ಸಗಣಿ ಅಂದರೆ ನಗು ಬತ್ತಾಯ್ತಾ? ಇಲ್ಲ ಇಲ್ಲ, ಹಾಗೇನೂ ಇಲ್ಲ. ನಂಗೆ ಗೊತ್ತು, ಈ ಸ್ಕೂಲಲ್ಲಿ ಮಕ್ಕಳು ಸರಿಯಾಗಿ ಓದದೇ ಇದ್ದರೆ ನಿಮ್ಮ ತಲೆಯಾಗಿನ ಸಗಣಿ ತುಂಬಾಯ್ತಾ ಅಂತ ಕೇಳೋದು ಎಲ್ಲ ಟೀಚರ್ಗೂ ಸ್ಯಾನೇ ಇಷ್ಟ. ಹಿಂಗೆ ಎಲ್ಲಿ ನೀವು ಮಾಡಿ. ನಾನಾ? ಬೇಡ ಬೇಡ. ಅಯ್ಯೋ, ಇಂಥ ಇಸಿದಾಗೆ ಮುಜುಗರ ಬೀಳಬಾರ್ದು. ತಕೊಳ್ಳಿ ತಕೊಳ್ಳಿ, ಹೇಳ್ತೀನಿ ತಕೊಳ್ಳಿ. ಅಯ್ಯೋ, ಸೆಗಣಿಗೆ ನೋವು ಹಾಕಿಲ್ಲ, ನೀವು ಆರಾಮಾಗಿ ತಟ್ಟಿ. ಹಂಗಲ್ಲ, ಬನ್ನಿ ಹೇಳ್ತೀನಿ, ಬನ್ನಿ ಇಲ್ಲಿ ಕೈ ಹಾಕಿ ಹೇಳ್ತೀನಿ. ಹಿಂಗೆ ಕಂಡು ಉಂಡೆ ಮಾಡಿ. ಹಾಂ, ಹಿಂಗೆ ಹಿಂಗೆ ಉಂಡೆ ಮಾಡಿ. ಹಾಂ, ನೋಡಿ. ಇದನ್ನು ಒಣಗಿಸಿದ್ರೆ ಇದ್ರಾಗೆ ಒಲೆ ಉರಿ ಹಾಕ್ಬೋದು. ಅದೇ ಬೂದಿಯ ತಗೊಂಡು ಪಾತ್ರೆ ತಿಕ್ಕಿದ್ರೆ ಪಾತ್ರೆ ಪಳಪಳ ಅಂತ ಹೊಳಿತಿರ್ತೈತೆ. ಅದೇ ಬೂದಿಗೆ ಇನ್ನೊಸಿ ಉಪ್ಪು ಹಾಕೊಂಡು ಅಲ್ಲ ತಿಕ್ಬಿಟ್ರೆ ಎದುರುಗಡೆ ಅವ್ರ ಮಕ ಮುಚ್ಕೋಬೇಕು. ಅಯ್ಯೋ, ಯಾಕೆ? ಅಂದರೆ ಅಲ್ಲೂ ಹಂಗೆ ಪಳಪಳ ಅಂತ ಹೊಳಿತಿರ್ತೈತೆ ಅಂತ ಹೇಳಕ್ಕೆ ಬಂದೆ. जानकी, ಅಪ್ಪ, ಅಮ್ಮ, ಅಮ್ಮ. जानू ಹೇಗಿದ್ಯಾ ಅಮ್ಮ? ಮಾವ ಅಳಿ ಅಂದ್ರೆ ಚೆನ್ನಾಗಿದ್ದೀರಾ? ಹಾಂ, ಇಬ್ರು ಸೇರ್ ಬನ್ನಿ ತರ್ತಾ ಇದ್ದೀರಾ? ಹಾಂ. ಅಪ್ಪ, ಅಮ್ಮ, ಬನ್ನಿ ಮನೆ ಒಳಗೆ ಹೋಗೋಣ. ಹಾ, ಬನ್ನಿ. जानकी, ಇದು ಮನೆನಾ? ಅಮ್ಮ, ಮನೆ ಚಿಕ್ಕದಾಗಿದ್ರು ಮನ್ಸಿಗೆ ಹಿತವಾಗಿದೆ. ಬನ್ನಿ. ಬನ್ನಿ ಒಳಗೆ. ಹೊರಗಡೆ ಆರಾಮಾಗಿದೆಮ್ಮ, ಇಲ್ಲೇ ಕೂತ್ಕೋತೀವಿ. ಸರಿ, ನಾನು ಟೀ ತರ್ತೀನಿ. ಹಾ.
ನಿನಗೆ ಈಗಾಗಲೇ ಎಲ್ಲರೂ ಹೇಳಿರ್ಬೋದು, ಆದರೆ ಹೆಣ್ಮಗಳ ತಂದೆಯಾಗಿ ನಾನೂ ಹೇಳ್ತಾ ಇದ್ದೀನಿ. ನೀವು ದೊಡ್ಡ ಮನೆಗೆ ಹೋಗಿರೋದೇ ಎಲ್ರಿಗೂ ನೆಮ್ಮದಿ. ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಎಲ್ಲರೂ ಕಾಯ್ತಾವ್ರೆ ಅಂತ ಗೊತ್ತು, ಆದರೆ ನನ್ನಿಂದ ಹಾಕಿಲ್ಲ ಮಾವ. ಹೋಗೋಕ್ಕಾಗಲ್ಲ ಅಂದರೆ ಹೇಗೆ? ಯಾಕೆ ಹೋಗೋಕ್ಕಾಗಲ್ಲ ಅಂತನಾದರೂ ಹೇಳಬೇಕಲ್ವಾ? ನಾನು ಮಾತು ಕೊಡ್ತೀವಿ ತಾನೇ, ನೀವಿರೋ ಕೋಣೆಯಿಂದ ಹಿಡ್ದು ಅಲ್ಲಿ ಏನೇನಾಯ್ತೋ ಅದೆಲ್ಲ ನಿಮ್ಮದೆಯ, ಅದಕ್ಕೆ ಯಾರೂ ಅಡ್ಡಿ ಬರೋಕ್ಕಿಲ್ಲ. ಅದಕ್ಕೆ ಈ ರಾಮ ಒಂದು ಕಿತ ಮಾತು ಕೊಟ್ರೆ ಮುಗೀತು. ಅದು ನಿಮಗೂ ಗೊತ್ತಲ್ವಾ, ಪ್ರಾಣ ಬೇಕಾದ್ರೆ ಬಿಟ್ಬಿಡ್ತೀನಿ, ಆದರೆ ಕೊಟ್ಟು ಮಾತು ತಪ್ಪಕ್ಕಿಲ್ಲ. ಅದಕ್ಕೆ ಈ ವಿಷಯ ನನಗೆ ನಿಮಗೆ ಬಿಟ್ರೆ ಇನ್ಯಾರಿಗೂ ಗೊತ್ತಾಗಿಲ್ಲ. ನೀವೇನು ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ಆಂಜನಪ್ಪನ ಮೇಲಾಣೆ. ನನ್ನ ಕ್ಷಮಿಸಿ ಅತ್ತೆ, ನನ್ನಿಂದ ಮತ್ತೆ ಆ ಮನೆಗೆ ಹೋಗೋಕ್ಕಾಗಿಲ್ಲ, ಅರ್ಥ ಮಾಡ್ಕೊಳ್ಳಿ. ಎಲ್ಲರೂ ಇದ್ದು ಯಾರೂ ಇಲ್ದಿರೋರ ಥರ ಇಲ್ಲಿ ಬಂದು ಯಾಕಿರಬೇಕು? ಜನ ಏನು ಅಂತ ಆಡ್ಕೊಳ್ಳಲ್ಲ ಹೇಳಿ? ಜನ ನಾವೇನೇ ಮಾಡಿದ್ರು ಆಡ್ಕೋತಾರೆ ಅತ್ತೆ. ನಾವ್ಯಾಕೆ ಅವ್ರ ಬಗ್ಗೆ ಯೋಚನೆ ಮಾಡಬೇಕು ಹೇಳಿ? ಆದರೂ ಅಳಿಯಂದ್ರೆ ಇಲ್ಲೇ ಇರಬೇಕು ಅನ್ನೋ ಅಗತ್ಯ ಏನು? ಅದನ್ನು ನೀವು ಸರಿಯಾಗಿ ಹೇಳ್ತಾನೆ ಇಲ್ವಲ್ಲ. ಅಪ್ಪ ಅಮ್ಮ, ನಾವಿಬ್ರು ಈ ಮನೇಲಿ ಆರಾಮಾಗೇ ಇದ್ದೀವಿ, ಏನು ತೊಂದರೆ ಇಲ್ಲ. ಕಾಣ್ತಿದೆ. ಸುಶಿ, ನೀವಿಬ್ರು ಸಂತೋಷವಾಗಿದ್ದರೆ ನಮಗೆ ಅದಕ್ಕಿಂತ ಖುಷಿ ವಿಚಾರ ಬೇರೆ ಇಲ್ಲ. ಆದರೆ ಒಂದು ಚಿಕ್ಕ ಕೋರಿಕೆ. ಏನು? ನಮ್ಮ ಮನೇಲಿ ಮಡಲು ತುಂಬೋ ಶಾಸ್ತ್ರ ಇಟ್ಕೊಂಡಿದ್ದೀವಿ, ಅದಕ್ಕೆ ನೀವಿಬ್ರು ಬರಲೇಬೇಕು. ಮದುವೆ ಆದಮೇಲೆ ಈ ಶಾಸ್ತ್ರನ ಮಾಡೋ ಅಂಥದ್ದೇ, ಬರ್ತೀರಾ ಅಲ್ವಾ? ನೀವೇನಂತೀರಾ? ನೀವು ಹೇಗೆ ಹೇಳ್ತಿರೋ ಹಾಗೆ. ಸರಿ, ನಾವು ಬರ್ತೀವಿ. ಸರಿ ಅಮ್ಮ, ನಾವು ಬರ್ತೀವಿ, ಬನ್ನಿ. ಜಾನು, ಬರ್ತೀನಮ್ಮ. ಹುಷಾರು. ಸರಿ ಅಮ್ಮ, ಬರ್ತೀನಿ. ಹಾಂ. ತೊಳೆ ಆಂಟಿ, ನೀವು ಹೇಳಿದ ಐಟಮ್ ಎಲ್ಲ ಇದರಲ್ಲಿದೆ. ಹಾಂ, ಥ್ಯಾಂಕ್ಸಪ್ಪ. ಅಂಕಲ್, ಇಂಟರ್ನ್ಯಾಷನಲ್ ಟ್ರೇಡಿಂಗ್ ಮಾಡ್ತಿದ್ದವನ್ನ ಹೂವಿನ ಮಾರ್ಕೆಟ್ಗೆ ಹೋಗಿ ಬಾರ್ಗೇನ್ ಮಾಡೋಂಗೆ ಮಾಡಿಬಿಟ್ರಿ. ಅದಕ್ಕೆಲ್ಲ ಫೀಲ್ ಮಾಡ್ಕೋಬೇಡಪ್ಪ.
ಒಂದು ಕಪ್ ಕಾಫಿ ಕುಡಿತ್ಯಾ? ನನಗೇನು ಬೇಡಪ್ಪ. ಅಮರ್ ಅಲ್ಲಿ ಬ್ಲೌಸ್ ಪೀಸ್ ಇಟ್ಟಿದ್ದೀನಿ ತಗೊಂಬಪ್ಪ. ಆಂಟಿ ನಾನು ತರ್ತೀನಿ ಬಿಡು. ತಗೊಳ್ಳೆ. ಇವತ್ತು ಜಾನಕಿ ಮನೆಗೆ ಬರಲಿ, ಅವಳನ್ನ ಹೋಗೋದಕ್ಕೆ ಬಿಡಲ್ಲ. ಇದೇನೇ ಸುಶಿ, ಇದಕ್ಕಿದ್ದಾಗ ಹೀಗೆ ಮಾತಾಡೋಕೆ ಶುರು ಮಾಡಿದೆ? ಮತ್ತಿನ್ನೇನ್ರಿ, ಇದಕ್ಕೆಲ್ಲ ರೀ ನಾವು ನಮ್ಮ ಜಾನಕಿಗೆ ಮದುವೆ ಮಾಡಿದ್ದು. ಇದೇ ಮಾತನ್ನ ನೀನು ನಿಧಾನವಾಗಿ ಹೇಳಬೇಕು. ನೀನು ಕೋಪ ಮಾಡ್ಕೊಂಡು ಹೇಳಿದ್ರೆ ಜಾನಕಿಗೆ ಇನ್ನೂ ಕೋಪ ಬರುತ್ತೆ, ಅವಳು ಹಠ ಮಾಡ್ತಾಳೆ. ನನಗೆ ಯಾಕೋ ನೀವು ಎಷ್ಟು ಹೇಳಿದ್ರು ಯೂಸ್ ಇಲ್ಲ ಅಂತ ಅನ್ಸುತ್ತೆ ಅಂಕಲ್. ಬೆಟರ್ ಲೀವ್ ದೆಮ್ ಅಲೋನ್. ಅಮರ್, ನೀನೇನು ಮಾತಾಡ್ಬೇಡ, ಸುಮ್ಮನೆ ಇರು. ಜಾನಕಿ ಬಂದಾಗ ಅವಳ ಮುಂದೆ ಹೀಗೆಲ್ಲ ಮಾತಾಡಿ ಅವಳಿಗೆ ಸಪೋರ್ಟ್ ಮಾಡಬೇಡ. ಸುಶಿ, ಜಾನಕಿ ರಾಮ ಇಬ್ರು ಚೆನ್ನಾಗಿದ್ದಾರೆ, ಮುಂದೆನೂ ಚೆನ್ನಾಗಿರ್ತಾರೆ. ಅವ್ರು ದೂರ ಇದ್ದಾರೆ ಅಂತ ನಮಗೊಂಚೂರು ಬೇಜಾರಾಗ್ತಾ ಇದೆ ಅಷ್ಟೇ. ದೊಡ್ಡ ಮನೆಯವ್ರಿಗೂ ಅದೇ ಬೇಸರ ದುಃಖ ಎಲ್ಲ ಇರುತ್ತಲ್ವಾ. ಇವತ್ತೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ, ಕೂತ್ಕೊಂಡು ಎಲ್ಲರೂ ಮಾತಾಡೋಣ, ಎಲ್ಲ ಸರಿಯಾಗುತ್ತೆ. ಅಕ್ಕವ್ರೆ, ನೀವು ಅಲ್ಲಿಗೆ ಹೋಯ್ತಾ ಇದ್ದೀರಾ ಅಲ್ವಾ? ನಾನು ರೆಡಿ ಆಗ್ತಿರೋದನ್ನ ನೋಡಿನೂ ಕೇಳ್ತಿದ್ಯಲ್ಲ, ಕಣ್ ಕಾಣಿಸ್ತಿಲ್ವಾ ನಿಂಗೆ? ಕಣ್ಣೇನೋ ಸಂದಾಗ ಕಾಣಿಸ್ತೈತೆ ಅಕ್ಕವ್ರೆ, ಆದರೆ ಬುದ್ಧಿಗೆ ಒಸಿ ಕನ್ಫ್ಯೂಷನ್ನು. ಯಾಕೆ ಕನ್ಫ್ಯೂಷನು? ಅದು ಮಡ್ಲಕ್ಕಿ ಶಾಸ್ತ್ರ ಮಾಡಬೇಕಾದ್ರೆ ಎಲ್ಲರೂ ಆ ಜೋಡಿನ ಸಮಾಧಾನ ಮಾಡ್ತಾರಲ್ವಾ? ಅದಕ್ಕೇನು? ಆ ಜೋಡಿ ಸಮಾಧಾನ ಆಗಿ ಮತ್ತೆ ಬಂದ್ಬಿಟ್ರೆ ಮೊದಲು ಅವರಿಬ್ಬರನ್ನ ಜೋಡಿ ಜೋಡಿ ಅಂತ ಹೇಳೋದನ್ನ ಬಿಡು. ಸರಿ ಅಕ್ಕ, ಆದರೆ ಅವುಗಳು ಸಮಾಧಾನ ಮಾಡಿದ್ದನ್ನ ಒಪ್ಕೊಂಡು ಮನ್ಸು ಬದಲಾಯಿಸ್ಕೊಂಡು ವಾಪಸ್ ಬಂದ್ಬಿಟ್ರೆ ಏನು ಮಾಡೋದು? ನಾನು ಅಲ್ಲಿಗೆ ಯಾಕೆ ಹೋಗ್ತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಪೆದ್ದಿ, ಬದಲಾಗೋ ಮನಸ್ಸನ್ನ ನಾನು ಮತ್ತೆ ಬದಲಾಯಿಸ್ತೇನೆ. ಅಕ್ಕ, ಅದನ್ನ ನೋಡೋದಕ್ಕೆ ನಾನು ಬರ್ತೀನಿ. ಬೇಡಮ್ಮ, ಬೇಡ. ನೀನು ಅಲ್ಲಿಗೆ ಬಂದು ಗೋಳಾಡಿ ನನ್ನ ಪ್ಲ್ಯಾನ್ ಎಲ್ಲ ಹಾಳು ಮಾಡಿ ನೀನು ಇಲ್ಲೇ ಬಿದ್ದಿರು. ಮತ್ತೆ ನೀವು ಅಲ್ಲಿ ಹೋಗಿ ಏನು ಮಾಡ್ತೀರಾ ಅದನ್ನಾದ್ರೂ ಹೇಳ್ಬಿಟ್ಟು ಹೋಗಿ ಅಕ್ಕ. ಇನ್ನೇನೇ ಮಾಡ್ತೀನಿ, ಆ ಟೀಚರ್ನ ಹೇಗಾದರೂ ಮಾಡಿ ಅವಳ ತವ್ರ ಮನೇಲೇ ಇರೋ ಹಾಗೆ ಮಾಡ್ತೀನಿ ಅಷ್ಟೇ. ಅಂದರೆ ನಿನಗೆಲ್ಲ ವರದಿನೂ ಈಗಲೇ ಒಪ್ಪಿಸ್ಬೇಕಾ? ಆದಾಗ ನಿನಗೆ ಗೊತ್ತಾಗುತ್ತೆ. ಹೋಗಿ ನಿನ್ನ ಕೆಲಸ ನೋಡ್ಕೊ. ಅಕ್ಕ, ಅದು ಹೋಗೆ. ಅರೆ, ಇದನ್ನೆಲ್ಲಿಂದ ತಂದ್ರಿ? ಮತ್ತು ನೀವು ನನ್ನ ಕೋಣೆ ಕನ್ನಡಿಯಾಗೆ ನಿಮ್ಮ ಸ್ಟಿಕ್ಕರ್ ಅಂಟ್ಸಕ್ಕೆ ಒಪ್ಕೊಂಡ್ರಿ. ಆದರೆ ನಮ್ಮ ಮನೇಲಿ ಕನ್ನಡಿನಿಲ್ಲ ಅಂದರೆ ಹೆಂಗೆ ಹೇಳಿ? ಅದಕ್ಕೆ ಎತ್ತಕ್ಕ ಬಂದೆ. ಗಲೀಜಾಗ್ಬಿಟ್ಟೈತೆ. ಅಯ್ಯೋ ಇರಿ, ಹೊಸ ಬಟ್ಟೆ. ಈ ಕಡೆ ಬನ್ನಿ.
ಹೊರಡೋಣವಾ? ಅದು ಯಾಕವಸಿ ದಿಗ್ಲಾಯ್ತೈತೆ. ಯಾಕೆ? ನಿಮ್ಮ ಮನೇಲಿ ಏನಂತಾರೋ ಏನೋ, ಲಗ್ನಕ್ಕೂ ಮೊದಲು ತ್ವಾಟ ಐತೆ ಮನೆ ಐತೆ ಅಂತ ನೆಮ್ಕಂಗೆ ಕೊಟ್ಟವ್ರೆ. ಇವಾಗ ಏನಂತಾರೋ ಏನೋ. ನೀವೇನೋ ತಲೆ ಕೆಡ್ಸ್ಕೋಬೇಡಿ. ನಿಮ್ಗೇನು ಅನಿಸುತ್ತೋ ಅದನ್ನು ನೀವು ಹೇಳಿ. ಅಲ್ಲಿ ಯಾರೂ ಅಧಿಕಾರ ಮಾಡಲ್ಲ, ಅದು ನಿಮ್ಮನೆ ಇದ್ದ ಹಾಗೆ. ಯಾರೇನು ಅನ್ಕೋತಾರೆ, ಯಾರೇನಾರು ಅಂತಾರೆ ಅಂತ ತಲೆ ಕೆಡ್ಸ್ಕೋಬೇಡಿ, ಆಯಿತಾ? ಬನ್ನಿ ಹೊರಡೋಣ. ಮೇಡಮ್ ಬನ್ನಿ ಹೋಗೋಣ, ಕನ್ನಡಿ ಹೊಡೆದೈತದೆ. ಓ ಅಣ್ಣ ಹೊರಟ್ರಾ? ಎಲ್ಲ ತಯಾರ? ಹೋಗಲ್ಲ ಮಂಜ, ಹೋಗ್ಬತ್ತೀವಿ. ಓ ಬರ್ತೀರಾ? ಬಟ್ಟೆ ಬರೇನು ತಗೊಂಡೋಯ್ತಿಲ್ವೇ? ಲೇ, ಹೋಗ್ಬಾರ್ದಕ್ಕೆ ಯಾಕಲ್ಲ ಬಟ್ಟೆ ಬರ ತಗೋಬೇಕು. ಅಣ್ಣ ಹೇಳ್ತೀನಿ ಅಂತ ತೆಪ್ಪಾಗಿ ತಿಳ್ಕೊಂಬೇಡ. ಅಲ್ಲಿ ದೊಡ್ಡವ್ರು ಏನಾದ್ರು ಶಾನೆ ಕೇಳ್ಕೊಂಡ್ರೆ ಹಠ ಮಾಡಿದೆ ಸುಮ್ಕೆ ದೊಡ್ಡ ಮನೆಗೆ ಬರ್ತೀವಿ ಅಂತ ಒಪ್ಕೊಂಬಿಡು. ಲವ್ ಹುಚ್ಚ, ಹೋಗೋ ಟೈಮಲ್ಲಿ ಎಂಥದ್ಲ ನಿಂದು? ನಾವಿಲ್ಲಿರೋದು ನಿಂಗೆ ಏನಾರು ತೊಂದರೆ ಆಯ್ತು ಅಂತ ಹೇಳ್ಬಿಡು. ಅಣ್ಣ ಹಂಗಲ್ಲ ಅಣ್ಣ. ಮಂಜು ಅವರೇ, ಇದೇ ನಮ್ಮ ಮನೆ. ಇದನ್ನ ಬಿಟ್ಟು ನಾವೆಲ್ಲ ಹೋಗೋಣ?